ಹಾಯ್ ಆಲ್, ನಾನಿವತ್ತು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ಇದು ಬಂದು ನನ್ನ ಔಟ್ಫಿಟ್ಟು. ಈ ಡ್ರೆಸ್ದು ನಿಮಗೆ ಲಿಂಕ್ ಬೇಕಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಳಿಸಿ, ನಾನು ನಿಮಗೆ ಡೈರೆಕ್ಟಾಗಿ DM ಮಾಡ್ತೀನಿ. ಸೊ ಆ್ಯಂಡ್ ನಾನು ಇದರಲ್ಲಿ ಯೂಸ್ ಮಾಡ್ತಾ ಇರೋ ಬ್ಯೂಟಿ ಪ್ರಾಡಕ್ಟ್ಸ್ ಆಗಲಿ ಡ್ರೆಸ್ ಆಗಲಿ ಯಾವುದೂ ಕೂಡ ಪೇಯ್ಡ್ ಪ್ರಮೋಷನ್ ಅಥವಾ ಕೊಲಾಬ್ರೇಷನ್ ಆಗಿರೋದಿಲ್ಲ. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ಸ್ ಯಾವುದಾದ್ರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಇಲ್ಲ DM ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ನೀವು, ನಾನು ಫಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡಿದೆ, ಆಮೇಲೆ ಬಂದು ಪ್ರೈಮರು, ಆಮೇಲೆ ಸ್ಟ್ರೋಬ್ ಕ್ರೀಮ್ ಆ್ಯಂಡ್ CC ಟಿಂಟು. ಸೊ ಆ್ಯಂಡ್ ನಾನು ಬೇರೆ ಏನು ಜಾಸ್ತಿ ಮೇಕಪ್ ಮಾಡ್ತಾ ಇಲ್ಲ. ಸೊ ಯಾಕಂದರೆ ನನಗೆ ನೋ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಬೇಕು ಅಂತ. ಯಾಕಂದರೆ ನನಗೆ ಫೌಂಡೇಶನ್ ಹಾಕಿ ಹೆವಿ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಈ ಪ್ರಾಡಕ್ಟ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಅದನ್ನೇ ಸೇಮ್ ನಾನು ನೆಕ್ಗೂ ಅಪ್ಲೈ ಮಾಡ್ತಾ ಇದ್ದೀನಿ, ಏನು ಫೇಸ್ಗೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅದೇ ಪ್ರಾಡಕ್ಟ್ಸ್ನ. ಆ್ಯಂಡ್ ಈ ಸಮ್ಮರ್ ಆಗಿರೋದ್ರಿಂದ ನಿಮಗೆ ಸನ್ಸ್ಕ್ರೀನ್ ಹಾಕಲೇಬೇಕು, ಇಲ್ಲಾಂದರೆ ಫೇಸ್ ಎಲ್ಲ ಒಂಥರ ಟ್ಯಾನ್ ಆಗಿಬಿಡುತ್ತೆ. ಅದರಲ್ಲೂ ನೀವು ಹೊರಗಡೆ ಹೋಗ್ತಿದ್ದೀರಾ ಅಂದರೆ ಸನ್ಸ್ಕ್ರೀನ್ ಹಾಕಲೇಬೇಕು. ನಾನಿಲ್ಲಿ ಬಂದು ಲಿಪ್ಸ್ಟಿಕ್ನೇ ಬ್ಲಷ್ ಆಗಿ ಮತ್ತು ಐ ಶ್ಯಾಡೋ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಬಿಂದಿ. ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾನು ಬಂದು ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವು ಐಲೈನರ್, ಆ್ಯಂಡ್ ನೆಕ್ಸ್ಟ್ ದ ಫೈನಲ್ ಒನ್ ಈಸ್ ಕಾಜಲ್. ಇದೆಲ್ಲನ ಹಾಕಿ ಮೇಕಪ್ ಫಿಕ್ಸರ್ನ ಹಾಕಿ ಸ್ಪ್ರೇ ಮಾಡ್ತಾ ಇದ್ದೀನಿ. ಆ್ಯಂಡ್ ದ ಫೈನಲ್ ಈಸ್ ಹೇರ್ ಸ್ಟೈಲ್. ನಾನು ಆ್ಯಕ್ಚುಲಿ ಯಾವುದೇ ಹೇರ್ ಸ್ಟೈಲ್ ಮಾಡ್ತಾ ಇಲ್ಲ ಇಲ್ಲಿ, ಜಸ್ಟ್ ಲೂಸ್ ಹೇರ್ ಬಿಟ್ಟು ಸೈಡಲ್ಲಿ ಒಂದು ಕ್ಲಿಪ್ ಹಾಕ್ತಾ ಇದ್ದೀನಿ. ದಿಸ್ ಇಸ್ ಮೈ ಬ್ಯಾಂಗಲ್ ಆ್ಯಂಡ್ ನೆಕ್ ಚೈನ್.